ಟಿವಿ24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ. ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಜರುಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ. ಅದು ನನ್ನ ಒಂದು ಮನಸ್ಸಿನ ಅನಿಸಿಕೆ ಅಂದರೆ ನಮ್ಮ ಜಾಗೃತಿ ಜಾಥಾ ಕೇವಲ ಫೋಟೋಗೆ ಅಥವಾ ಅಲಂಕಾರಕ್ಕೆ ಅಥವಾ ವೈಭವಕ್ಕೆ ಮಾತ್ರ ಸಾಕ್ಷಿ ಆಗಬಾರ್ದು. ಅದು ನಮ್ಮ ಮನೆಗಳಲ್ಲಿ ಮತ್ತೆ ಮಸ್ತಕದಲ್ಲಿ ಇರಬೇಕು, ಮತ್ತೆ ನಾವು ಅದನ್ನು ಅಳವಡಿಸ್ಕೋಬೇಕು. ಈಗಾಗಲೇ ಮಾತಾಡಿರುವಂತಹ ಮೂವರು ಕೂಡ ಸಂವಿಧಾನದ ಬಗ್ಗೆ, ಅದರ ಮಹತ್ವದ ಬಗ್ಗೆ ನಿಮ್ಗೆಲ್ಲರಿಗೂ ಸಾಕಷ್ಟು ತಿಳುವಳಿಕೆ ನೀಡಿದ್ದಾರೆ. ನಾನಾದರೂ ನಿಮ್ಗೆ ಹೇಳೋದಿಷ್ಟೇ, ಇವತ್ತು ನಾನು ಜಿಲ್ಲಾಧಿಕಾರಿಯಾಗಿ ಅಥವಾ ಅವರು ಪಂಚಾಯಿತಿ ಅಧ್ಯಕ್ಷರಾಗಿ ನಿಮ್ಮ ಮುಂದೆ ಕೂತಿದ್ದೀನಿ ಅಂದರೆ ಅದು ಸಂವಿಧಾನದ ಬಲದಿಂದ. ಅಂತ ಒಂದು ಮಹತ್ವದ ಬದಲಾವಣೆ ಕಳೆದ 75 ವರ್ಷಗಳಲ್ಲಿ ಆಗಿದೆ ಅಂತ ಅಂದಾಗ ಅದರ ಮಹತ್ವ, ಅದರ ಗರಿಮೆ, ಅದರ ಹಿರಿಮೆ ಎಷ್ಟಿದೆ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಅದು ಸಂವಿಧಾನ ಅಕ್ಷಯ ಪಾತ್ರ ಇರ್ತದೆ. ನೀವು ಎಷ್ಟು ತೆಗೆದರೂ ಎಷ್ಟು ಬಗೆದರೂ ಖಾಲಿ ಆಗೋದಿಲ್ಲ. ಆದರೆ ತೆಗೆಯುವ, ತೆಗೆದುಕೊಳ್ಳುವ, ಅರಿತುಕೊಳ್ಳುವ ಮನಸ್ಸು ಮತ್ತು ಸಾಮರ್ಥ್ಯ ನಮ್ಮಲ್ಲಿರಬೇಕು. ಈಗ ಗಾಳಿ ಇಲ್ಲ ಅಂದರೆ ಹೇಗೆ ನಮಗೆ ಅಸ್ತಿತ್ವ ಇಲ್ವೋ, 2 ನಿಮಿಷ ಗಾಳಿ ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ? ಅದೇ ಥರ ಸಂವಿಧಾನ ನಮಗೆ ಕಾಣಲ್ಲ ಅಷ್ಟೇ. ಈಗ ಸಂವಿಧಾನ ಓದುವಂಥ ಒಂದು ಪುಸ್ತಕ ಆಗ್ಬೋದು, ಅಥವಾ ಗ್ರಂಥಾಲಯದಲ್ಲಿ ಆಗ್ಬೋದು, ಅಥವಾ ಚರ್ಚೆಗಳಲ್ಲಿ ಆಗ್ಬೋದು. ಆದರೆ ಇಡೀ ಭಾರತವನ್ನ ಕಾಣದ ರೀತಿ ಅದು ಕಾಣಲ್ಲ ಅಷ್ಟೇ. ಆದರೆ ಪ್ರಕೃತಿಯಲ್ಲಿ ಗಾಳಿ ಹೆಂಗೆ ಮಿಳಿತವಾಗಿ ನಮಗೆ ಕಾಣೋದಿಲ್ಲ ಗಾಳಿ, ಆದರೆ ನಾವು ಅದನ್ನು ಅನುಭವಿಸ್ತೀವಿ. ಅಥವಾ ಅದು ಇಲ್ಲ ಅಂದಾಗ ನಮಗೆ ಉಸಿರಾಟ ನಿಲ್ಲುವಂಥ ಸಂದರ್ಭ ಬರುತ್ತಲ್ಲ, ಹಂಗಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಸಂವಿಧಾನ ನಮ್ಮ ದೇಶದ ಜೀವನಾಡಿಯಾಗಿದೆ. ಭಾರತದ ಎಲ್ಲ ಪ್ರಜೆಗಳಿಗೂ ಸಮಾನ ಅವಕಾಶ, ಗೌರವ, ಹಕ್ಕು, ಕರ್ತವ್ಯಗಳನ್ನು ಒದಗಿಸಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅದನ್ನು ಜತನದಿಂದ ಕಾಪಾಡ್ಕೋಬೇಕು, ಮತ್ತೆ ಅದನ್ನು ಅರಿತುಕೋಬೇಕು. ಅರಿತುಕೊಳ್ಳುವ ಪ್ರಯತ್ನ ಮೊದಲಾಗಬೇಕು. ಸರ್ಕಾರ ಯಾತಕ್ಕೆ ಕೆಲಸ ಮಾಡಿದೆ ಅಂತಂದ್ರೆ, ನಾನಾಗಲಿ ನೀವಾಗಲಿ ನಾವು ಓದುವ ಸಮಯದಲ್ಲಿ ಒಂದೆರಡು ಚಾಪ್ಟರ್, ಒಂದೆರಡು ಘಟಕಗಳಲ್ಲಿ ಸಂವಿಧಾನದ ಬಗ್ಗೆ ತಿಳಿತೀವಿ, ಮತ್ತೆ ಎಕ್ಸಾಮ್ ಬರೀತೀವಿ. ಪಾಸ್ ಆದಮೇಲೆ ಮತ್ತೆ ಅದರ ಕಡೆ ನಾವು ನೋಡಲ್ಲ. ನಮ್ಮ ವೃತ್ತಿಗಳಲ್ಲಿ ಅಂತ ನಮ್ಮ ಇದರಲ್ಲಿ ಮುಂದುವರಿತೀವಿ. ಅದು ಒಂದು ರೀತಿ, ಅದನ್ನು ಯಾರು ಬೇಡ ಅಂತ ಹೇಳಲ್ಲ. ಆದರೆ ಒಂದು ಪ್ರಬುದ್ಧ ಭಾರತವನ್ನ ನಿರ್ಮಾಣ ಮಾಡಬೇಕು ಅಂದಾಗ, ಇದು ಆಕ್ಸಿಜನ್, ಎಕ್ಸ್ಟ್ರಾ ಎನರ್ಜಿ ಬೇಕು ಅಂತಾದಾಗ ನಮ್ಮ ಸಂವಿಧಾನ ನಮಗೆ ಬೇಕು. ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾ ವಿಧಿ ಬೋಧಿಸಲಾಗಿದೆ. ತಾಜಾ ಸುದ್ದಿಗಾಗಿ ಟಿವಿ24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.